ಎದ್ದು ಬಸ್ ಹತ್ ನಡೀರಿ. ನಮ್ದಿಗೆ ಇಲ್ಲಿ ತೋಗದಕ್ಕಿಂದ ಪಟ್ಟ ಸಿರ್ಕಿ ಇಕ್ಕಿದ್ರೆ ಮುಷ್ಟ್ನವ್ರಿಗಾಗ್ಬೇಕು. ಬರ ಇದ್ ಕಡೆಗೆ. ನಂದು ಕಿಟ್ಕ ಮಗಳು ಸೀಟು ಕೆಳಗಿಂದ ಹೇಳ್ತಾನೆ ಇದೀನಿ ಒಂದೇ ಸಮಕ್ಕೆ. ನಾನ್ ಕುತ್ಕೊಂಬದು ಕಿಟ್ಕ ಮಗ್ಳಿಗೆ ಅಂತಾನೆ ಇವನು ಹೋಗಿ ನಾನು ಇಲ್ಲಿ ಅಂತ ಕೂತ್ಕೊಂಡ ಇದ್ದಾನೆ. ಬರ ಇದ್ ಕಡೆ ಪಾಸ. ಅರೆ ಮಂಜಿದ ಅಣ್ಣ ಪ್ಲೀಸ್ ಮಂಜಿದ ಅಣ್ಣ, ಕಿಟ್ಕಿದು ಪಕ್ಕದ ಒಳಗೆ ನಮ್ದಿಗೆ ಕುತ್ಕೊಂಡ್ ಬಿಟ್ಟೈತೆ. ನಿನ್ ಬೇಕಾದ್ರೆ ಹಿಂದ್ಗಡೆ ಸೀಟ್ ನ ಕೋಕ ಅಲ್ಲೂ ಕಿಟ್ಕ ಮಗ್ಳಿಗೆ ಜಾಗ ಐತೆ. ಈ ಸೀಟ್ ನಂಗೆ ಬೇಕು. ಬಾ ಇದ್ ಕಡೆಗೆ. ಎಸಟ ಬಿಡಪ್ಪ ಸರ್, ನಾನು ನೀನು ಹಿಂದ್ಗಡೆ ಸೀಟ್ ನ ಕೂಕೊಂಬಂದ್ ಬಾ. ಆ ಕೋಳಿ ಮುಂಜ್ ನನ್ ಮಗಂತ ಯಾರು ಮಾತಾಡ್ತಾರೆ? ಹಿಂದ್ಗಡೆ ಕೂಕೊಂಬಂದ್ ಬಾರ. ಬೇಕಾದ್ರೆ ನೀನೇನ ಕಿಟಕಿ ಮಗ್ಲ ಕೂಕೊಂಬಿ ಬಾ. ಹಾ ಠೀಕೆ ಲಗ್ನ. ಯಾರೇ ಟಿಕೆಟ್ ಎಲ್ಗಜೆ ಟಿಕೆಟ್ ನಿಂದ ಆಧಾರ್ ಕಾರ್ಡ್ ಯಾತಜೆ? ಪಾಪ ಅಪ್ಪಯ್ಯ, ನಂದು ಆಧಾರ ಕಾರ್ಡ್ ಕಣಪ್ಪ, ತೋರಿಸ್ತೀನಿ. ನಮ್ಮ ಹುಡುಗರಿಗೆ ನೋಡು ಆ ಕಡೆಗೆ ಇಬ್ರು ಕುಂತ ಇದಾರಲ್ಲ, ಅವ್ರಿಬ್ರು ಇನ್ನನ 1ನೇ ಕ್ಲಾಸ್. ಅವ್ರಿಗೆಲ್ಲ ಟಿಕೆಟ್ ತಕೊಂಬೇಡ, ಅರ್ಧ ಟಿಕೆಟ್ ಕೊಡು ಸಾಕು. ಒಂದು ಆಧಾರ್ ಕಾರ್ಡಿನ ಟಿಕೆಟ್, ಇನ್ಯಾಲ್ಡು ಅರ್ಧ ಟಿಕೆಟ್ ಕಣಪ್ಪ. ಹಾ ಯಾರು ಇವ್ರೆ? ಇದೇನಜೆ ಒಳ್ಳೆ ಈ ಸ್ಕೂಲ್ ಹುಡುಗರು ಕಂಡಂಗೆ ಕಾಮ್ತಾರೆ. ಇವ್ರಿಗೆ ಇನ್ನ 1ನೇ ಕ್ಲಾಸ್ ಮುಂಚೆಲ್ಲಜೆ ಅವ್ರು ನೋಡಿರಂಗೆ ಕಾಮದೇ ಇಲ್ಲ. ಹಾ ಅಲ್ಕಣಜಿ, ಇವ್ರು ನೋಡಿರ ಒಳ್ಳೆ ದಾಮ್ ದಡಿಯಂ ದೋಣಿ ಇದ್ದಂಗೆ ಇದಾರೆ. ಒಂದು 5ನೇ ಕ್ಲಾಸ್ ಮೇಲೆ ಇರ್ಬೇಕು. 5ನೇ ಕ್ಲಾಸ್ 6ನೇ ಕ್ಲಾಸ್ ಅಂತರ್ನ ತಗೊಂಡೋಗಿ ನೀನು 1ನೇ ಕ್ಲಾಸ್ ಅಂತ ಮುಂಚೆಲ್ಲಜೆ. ನಾನು ಇನ್ನು ನನ್ನ ಎಲ್ಲನ 1ನೇ ಕ್ಲಾಸೇನೆ. ನಮ್ಮ ಅಪ್ಪನು ನಮ್ಮ ಅಮ್ಮಯ್ಯ 2 ದಿನಕ್ಕೊಂದ್ಸತಿ ಕೋಳಿ ಸಾರು, ಕೋಳಿ ಬಿರಿಯಾನಿ, ಕೋಳಿ ಫ್ರೈ ಅದು ಇದು ಆಳೋದ್ವನ ಅಂತ ಮಾಡ್ತಿರ್ತಾರೆ. ಅದಕ್ಕೆ ನಾವು ತಿಂದು ಚೆನ್ನಾಗಿ ಮೈ ಕೈ ತುಂಬ್ಕೊಂಡಿದೀವಿ. ನೀನ್ ಮಾಡಿರೋದಕ್ಕೆ ದಾಮ್ ದಡಿಮ್ ದೋಣಿ ಪಾಣಿ ಅಂತ ಕೇಳ್ತಲ್ಲ. ನೀನೇನ್ ನಮ್ಮನೆ ಕೋಳಿ ತಂದು ಕೊಟ್ಟಿದ್ದ? ಕೋಳಿ ಸಾರು ಮಾಡಿ ತಂದು ಕೊಟ್ಟಿದ್ದ? ಕೋಳಿ ಫ್ರೈ ಮಾಡಿ ತಂದು ಕೊಟ್ಟಿದ್ದ? ಬಿರಿಯಾನಿ ಮಾಡಿ ತಂದು ಕೊಟ್ಟಿದ್ದ? ನೀನೇನ್ ನಮ್ಗೆ ಇಟ್ಟು ಬಟ್ಟೆ ಹಾಕಿದ್ಯಾ? ಬಟ್ಟೆ ಕೊಡ್ಸಿದ್ದ? ನೀನು ಬಂದು ಟಿಕೆಟ್ ಕೊಡೋದಾದ್ರೆ ಟಿಕೆಟ್ ಕೊಟ್ಟು ಹೋಗೋದ್ ಬಿಟ್ಟು ತಲೆಲ್ಲ ಮಾಡಜ್ಜ. 1ನೇ ಕ್ಲಾಸ್ ಅಂತ ಅಂದ್ರೆ ನಾವು ತಿಂದು ಚೆನ್ನಾಗಿರೋದೇ ತಪ್ಪೆ. ನಿಮ್ ಬಸ್ಸಿಗೆ ಬರೋರೆಲ್ಲನ ಊಸ್ಬಿಟ್ರೆ ಆರೋಗ್ಯಂಗಿರ್ಬೇಕೆ? ಬೇಕಿತ್ತೆ ನನಗೆ ಈ ಈ ನಸ್ಕುನಿಕಾಯಿ ಮೊಹಟ್ ಮೆಣಸಿನ್ಕಾಯಿ ಅಂತ ಹುಡುಗಿರ್ತವೆ, ಮಾತು ಕೇಳೋದು ಬೇಕಿತ್ತೆ ನನಗೆ. ಮುಚ್ಕೊಂಡ ಓದ್ 1ನೇ ಕ್ಲಾಸು ಅಂತಿದ್ದಲ್ಲ, ನಾ ಸುಮ್ಮನೆ ಇರೋದು ಬಿಟ್ಟು ನಾನು ಮಾತು ಕೇಳೋದು ಬೇಕಿತ್ತೆ. ಇವೆಲ್ಲನೇ ಸುಮ್ಮನಿರ್ಲಾರ್ದಲ್ಲೇ ಅದೇನೋ ಮಾಡ್ಕೊಂಡ್ರೆ ನೋಡು, ಹಂಗಾತಲ್ಲ ನನ್ನ ಪರಿಸ್ಥಿತಿ. ಎಲೇ ಆತ್ಕೊಂಬಿಡು ಪಾಪ, ನೀನು 1ನೇ ಕ್ಲಾಸ್ ಹೋಗ್ಬೋದು, ನನಗೆ ಗೊತ್ತಾತ್ಕೊಂಬಿಡ. ಕೂಗಳ ಆರಾಮಾಗಿ ಕೂಕ. ಆ ಕಿಟಕಿ ಮಗ್ಳು ಸೀಟ್ ಬಿಟ್ಟು ಇದ್ ಕಡೆ ಕೂಕ. ನನ್ನ ಸೀಟ್ ಕಂಡಕ್ಟರ್ ಸೀಟಿಗೆ ಹೋಗಿ ಅಳ್ಳಾಡಿಸ್ಕೊಂಡು ಕುಂತ ಇದ್ದಾನೆ ಇಲ್ಲಿ. ಕಿಟಕಿ ಸೀಟ್ ಬಿಡಣ್ಣ. ಕಂಡಕ್ಟರ್ನ ನಿಂದೆ ಸೀಟು ಯಾಸಟ ಬಿಡೋಣ. ಸೀದು ಬಟ್ ಬರತಕ್ಕ ಮಾತ್ರನ ನಾನು ಕೂಕೊಂಡಿರ್ತೀನಿ. ಇನ್ನು ಸಂಜೆ ತಕ ಏನು ನಿನ್ ಸೀಟಿಗೆ ಕೂತ್ಕೊಂಡಿರ್ತೀನಿ ನಾನು. ಸಿದ್ರ ಬಟ್ಗೆ ಹೋಗತಕ್ಕನ ಇದ್ ಕಡೆ ಖಾಲಿ ಐತಲ್ಲ ನನ್ನ ಮಗ್ಲ ಸೀಟು, ಅಲ್ಲಿ ಕೂಕೊಳ್ಳೋಣ. ಏಯ್ ಚೋಟ್ ಮೆಣಸಿನ್ಕಾಯಿ ಬರ ಇದ್ ಕಡಿಕೆ. ಹಾ ನನ್ನ ಸೀಟಾಗೆ ಕೂಕೊಂಡು ದಾರೆ ಸೀಟಾಗ ಕೂಕ ಅಂತ ಹೇಳ್ತಾನೆ ನನಗೇನ. ಕಂಡಕ್ಟರ್ನ ನನಗೆ ಏನ್ ಗೊತ್ತೆ ನೋಡಿ, ಇನ್ನೂ ಬಸ್ ಸ್ಟಾರ್ಟ್ ಆಗಿಲ್ಲ, ಅಂತ ವಾಂತಿ ಬರ್ತೈತೆ. ನಿನ್ ಮ್ಯಾಲ್ಕ್ ಹೋಗ್ತೀನಿ ಅಷ್ಟೇನೆ. ನನಗ್ ಬಸ್ ಹೋಗ್ತಿದ್ರು ವಾಂತಿ ಮಾಡಂಗ ಆಗ್ತೈತೆ. ಅದಕ್ಕೆ ಕಿಟಕಿ ಮಗ್ಳು ಸೀಟ್ ಇಟ್ಕೊಂಡು ಕೂಕೊಂಡಿರೋದು. ಏನ್ ನಿನ್ ಸೀಟು ಅಂತ ಏನು ಕೂಕೊಂಡಿಲ್ಲ. ಈಗೇನು ಇಟ್ಕೊಳಕ್ಕೆ ಬಾ, ನಂಗೇನು ವಾಂತಿ ಸಡನ್ ಆಗಿ ಬಂದ್ಬಿಡ್ತೈತೆ ನನಗೆ. ಬಂದ್ರೆ ನಿನ್ ಮೇಲೆ ಮಾಡ್ತೀನಿ, ಸರಿನಾ? ಸಿ ಅಜ್ಜಿ, ಇದು ಯಾರಜ್ಜಿ? ಎಂಥ ಮಕ್ಕಳನ್ನ ಕರ್ಕೊಂಬಂದಜ್ಜಿ? ಅಯ್ಯಪ್ಪನೇ. ಸರಿ ಜರಿಕೆ ಆತತಾನ ಅಷ್ಟೇ ಜನ. ರೈಟ್ ಕಂಡಕ್ಟರ್, ಬಸ್ಸು ನೀವು 9 ಹೋಗ್ತಿರಲ್ಲ ಊಟ ಮಾಡಕ್ಕೆ, ಆ ಬಸ್ ಎಲ್ಲಿಗೆ ಬಿಟ್ಟು ಹೋಗ್ತೀರಾ? ಆವಾಗ ಊಟಕ್ಕೆ ಏನ್ಕನ ಹೋದಾಗ ನಾವು ಬಸ್ನ ಡಿಪೋ ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡಾಗೆ ಬಿಟ್ಟು ಹೋಗ್ತೀವಿ ಕಣಪ್ಪ. ಹೌದಾ? ನೀವು ಊಟ ಮಾಡಕ್ ಹೋಗಿರ್ತೀರಲ್ಲ, ಯಾರನ್ನ ಬಂದು ಟೈರ್ ಬಿಚ್ಕೊಂಡು ಹೋಗ್ಬಿಟ್ರೆ? ಲೇ ಪಾಪ, ಹಂಗೆಲ್ಲ ಟೈರು ಬಿಚ್ಕೊಂಡು ಹೋಗೋದೇನು ಶೆಟ್ರ ಅಂಗಡಿಯಾಗ ನೇತಾಕಿರೋ ಬಟ್ಟಿ ಪ್ಯಾಕೆಟೆ? ಚೆನ್ನಾಗಿ ಕೇಳ್ತಾನೆ ಕಣ. ಹಂಗೆಲ್ಲನ ಯಾರೋ ಬಂದು ಟೈರು ಬಿಚ್ಕೊಂಡು ಹೋಗೋದು, ಕಳ್ತನ ಮಾಡೋದು ಅದೆಲ್ಲ ಮಾಡಲ್ಲ.
अरे कंडक्टर अंकल नंदिगे एक डाउट आ गया। ಏನ ಪಾಪ ನಿನ್ ಡೌಟು? ಅರೆ ಅಂಕಲ್ ಫಸ್ಟ್ ಹಳೆ ಪಿಕ್ಚರ್ದು ಒಳಗೆ ಕಂಡಕ್ಟರ್ಗಳದು ಎಲ್ಲ ಒಂದು ಬ್ಯಾಗ್ಗೆ ಹಾಕೊಂಡು ಇರ್ತಿದ್ರು ಇಲ್ಲ, ಅದು ಯಾಕೆ ಹಾಕಂತ ಇದ್ರು? ಅಷ್ಟು ಗೊತ್ತಿಲ್ಲ ನೋಡಪ್ಪ ಬಸ್ಸಾಗ ಹೋಗುವಾಗ ನಿದ್ದೆ ಪದ ಬರೋದಲ್ಲ, ತಲೆಡಿ ಹಾಕೊಂಡು ತಲೆಮಟ್ಟೆ ಹಾಕೊಂಡಂಗೆ ಮನೆ ಕೆಮ್ಮಿ ಕೆಮ್ತಿದ್ರು ಅದೇನ? ಅದಲ್ಲ ನಾನ್ ಸುಮ್ಮನೆ ಹೇಳಿದ್ದೆ, ಯಾಕ ಗುರಾಯಿಸ್ತಾ ಇದೀವ ಅಣ್ಣನ ಹೇಳ್ತದ್ ಕೇಳಿಸ್ಕೊಳಪ್ಪ. ಕಂಡಕ್ಟರ್ ಹೇಳೋಣ ನೀನೇನ? ಅದು ಬ್ಯಾಗಗೆ ಟಿಕೆಟ್ಗಳು ಇರವು ಕಣ ಪಾಪ. ಮೊದಲು ಈ ಮಿಷಿನ್ನಾಗೆ ಟಿಕೆಟ್ಗಳು ಗೊತ್ತಿರ್ಲಿಲ್ಲ, ಎಲ್ಲಾನ ಅರ್ಧರ್ಸ್ ಕೊಡ್ಬೇಕಾಯ್ತು. ಅದಕ್ಕೆ ಆ ಬ್ಯಾಗ್ ತುಂಬಾ ಬರೀ ಟಿಕೆಟ್ ಇರ್ತಿದ್ದು. ಓ ಈ ಸಚ ಕಂಡಕ್ಟರ್ದು ಅಂಕಲ್. ಸರಿ ಸರಿ. ಏಯ್ ಸುಮ್ಕಿರಕ್ಕೆ ಅಂತ ಅಂತೀರ ನೀವು? ಅಯ್ಯಪ್ಪ ನಿಮ್ಮ ಮನೆಗೆ ಅದು ಹೆಂಗ್ ಸುಧಾರಿಸ್ತಾರ ಕಣಲ್ಲ ನಿಮ್ಮನ್ನ. ಮನೆಗಿಂಗೆಲ್ಲನ ಮಾತಾಡಿದ್ರೆ ತಲೆ ತಿಂದ್ರೆ ಸುಮ್ಮನಿರ್ತಾರೆ. ಮೋಟ್ ಪುರ್ಲು ತಕೊಂಡು ಮುರಿಯ ತಕ ಬಾರಿಸ್ತೈತ್ ನಮ್ಮ ಅಮ್ಮ. ಅದಕ್ಕೆ ಹಿಂಗೆ ಎಲ್ಲನ ಆಸೆಕ್ ಬಂದಾಗ ಎಲ್ಲಾರು ತಲೆ ತಿನ್ಬೋದು ನಾನು. ಸಿದ್ರು ಬಟ್ ಬರೋ ತಕ ಯಾರನ್ನ ಬಾಯಿ ಬಿಟ್ರೆ ಏನಿಲ್ಲ, ಬಾಯಿ ಅಡಿಕೆ ಈ ಟಿಕೆಟ್ ಬರೋ ಮಿಷಿನ್ ತೋರ್ಕ್ ಕೊಡ್ತೀನಿ, ಸುಮ್ಮ ಮನೆ ಕೇಳ್ರ. ಏನ್ ಗೊತ್ತೆ, ನೀವು ಬೆಳಗ್ಗಿಂದ ರಾತ್ರಿ ತಕನ ಬಸ್ಸಿಗೆ ಓಡಾಡ್ತಿರ್ತೀರಲ್ಲ, ನಿಮಗೆ ಬೇಜಾರು ಆಗಿ ಬಾಯಾಡಕ್ಕೆ ಎರಡು ಕಡ್ಲೆಪುರಿನ ಕಡ್ಲೆ ಬೀಜನ ಯಾತನ ಇಟ್ಟಿರ್ತೀರಲ್ಲ, ನಂಗೆ ಎರಡು ಕೊಡ್ರಿ ಇಲ್ಲಿ. ಯಾರ ಹೇಳಿದ್ದು ನಾನು ಕಡ್ಲೆಕಾಯಿನ ಕಡ್ಲೆ ಬೀಜ ಈ ಕಡ್ಲೆಪುರಿ ಎಲ್ಲ ಇಕ್ಕೊಂಡಿರ್ತೀನಿ ಅಂತ ಯಾರ ಹೇಳಿದ್ ನಿಮ್ಮನ್ನ? ಬಸ್ಸಾಗೆ ಟಿಕೆಟ್ ಪಕೆಟ್ ಕೊಡೋದು ಬಿಟ್ಟು ನಾನು ಕಡ್ಲೆಕಾಯಿ ಕಡ್ಲೆ ಬೀಜನ ತಿನ್ಕೊಂಡ್ ಕುಕೊಂಡ್ರೆ ಯಾರ ನೋಡಿದ್ರೆ ಸುಮ್ಮನೆ ಇರ್ತಾರೆ? ಹೋಗ್ತಾ ಆಚಗಾಕಾರ ಅಷ್ಟೇ ನನ್ನ. ಯಪ್ಪ ನೀವ್ ಹಂಗಾರ ಯಾಕೆ ತಿಂಬಲ್ವ ನೀನು? ಒಂದ್ ಫೀಲ್ಡ್ ನಮ್ ಇಂಗ್ಲಿಷ್ ಮೀಡಿಯಂ ಅವ್ರು ಬಂದ್ರೆ ನಾವೇನ ಹಿಂದ್ಗಡೆ ಬೆಂಚ್ ತಕ ಹೋಗಿ ಕಡ್ಲೆಪುರಿ ತಿನ್ಕೊಂಡ್ ಕುಕೊಂತೀವಿ. ನೀ ಬೆಳಗಿನ ಸಂಜೆ ತಕ್ಕನ ಸುಮ್ಮ ಕುಕೊಂಡ್ರೆ ಒಳ್ಳೆ ಕಲ್ ಕುಕೊಂಡಂಗಿ ಬಾಯಾಡಕ್ಕೆ ಕಡ್ಲೆಪುರಿ ಇಕ್ಕೊಂಡಿಲ್ಲ ಅಂತಲ್ಲ. ತೆಗಿ. ಯಪ್ಪ ಈಗ ಗೊತ್ತಾತ್ಕೊಂಡ್ರ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಫಸ್ಟ್ ಹೋಗ್ಬಿಡ್ಲಿ ಮನೆಯಿಂದ ಆಚೆಗೆ ಅಂತನ ನಿಮ್ಮ ಅಜ್ಜಿ ಜೀತ ಮಾಡಿ ಕಳಿಸ್ಬಿಟ್ಟವ್ರಿ ಅನ್ನೋದು ನನಗೆ ಗೊತ್ತಾಗೋದ್ಕೊಂಡ್ರ. ನಿಮ್ಮ ಬಾಯಿ ಒಂದು ಕ್ಷಣ ನಾನು ಸುಮ್ಮನಿರಲ್ವಲ್ರು, ಸುಮ್ಮ ಕೂಕಳ್ರ. ಇನ್ನೊಂದು 10 ನಿಮಿಷ ಸಿದ್ರು ಬೇಟ ಬತ್ತೈತೆ. ಸಿದ್ರು ಬೇಟ ಬತ್ತೈತಿ 10 ನಿಮಿಷಕ್ಕೆ? ಯಪ್ಪ ಇವ ಅಣ್ಣ ಹಿಂಗೆ ಯಾತು ಗೊತ್ತಾಗಲ್ಲ ಪಾಸ ಹತ್ತೋಡ ಹೆಂಗೆ ಆತತೆ? ಏಯ್ ಚೋಟ್ ಮೆಣಸಿನ್ಕಾಯಿ, ನಾನೇನೋ ಹೇಳ್ದೆ? ಇನ್ನು 10 ನಿಮಿಷಕ್ಕೆ ಸಿದ್ರು ಬೇಟ ಬತ್ತೈತೆ, ನಿಂಗೆ ಗೊತ್ತಾಗಲ್ವರ ಕಾರಣ. ಇನ್ನು 10 ನಿಮಿಷಕ್ಕೆ ನಾವು ಸಿದ್ರು ಬೇಟ ತಕ್ಕ ಹೋಗ್ತಾ ಇರೋದು. ಇವ ಅಣ್ಣ ನೋಡಿ ಸಿದ್ರು ಬೇಟ ಬತ್ತೈತಿ 10 ನಿಮಿಷಕ್ಕೆ ಅಂತ ಹೇಳದ. ಯಪ್ಪ ತಾಲೋಡ್ತು ಬಂದ್ಕೊಂಡ್ರ ನಿಮ್ತ ಮಾತಾಡಿನ. ಯವ್ವ ಫಸ್ಟ್ ಹೋಗಿ ಸಿದ್ರು ಬೇಟ ತಗೊಂಡು ಲೋಟ ಟೀ ಕುಡಿದ್ಬಿಟ್ಟು ತಲೆನೋವು ಬಿಡಿಸ್ಕೊಬೇಕು. ಯವ್ವ ನಿಮ್ಮ ಮನೆಗೆ ಅದು ಹೆಂಗೆ ಇರ್ತಾರೋ ನಿಮ್ಮನ್ನೆಲ್ಲ ಇಕ್ಕೊಂಡು. ಯಪ್ಪ ನನಗೆ 1 ಗಂಟೆಗೆ ಸಾಕು ಅನ್ನಂಗೆ ಮಾಡಾಕ್ತಿದ್ದೀರಲ್ರೋ, ಸುಮ್ಕಿರೋ ನಿಮ್ಮ ಕೈ ಮುಗಿತೀನಿ. ಡಾಕ್ಟರ್ನ ನಮ್ಗೆ ಯಾಕಣ ಕೈ ಮುಗಿತಾ? ಡಾಕ್ಟರು ಹಂಗೆಲ್ಲ ಚಿಕ್ಕವ್ರಿಗೆ ಕೈ ಮುಗಿಬಾರ್ದು. ಇವ ಹಣ್ಣೋಳ ಹೆಂಗೆ ಹೇಳ್ತೈತೆ, ಹೆಂಗು ಸಿದ್ರು ಬೆಟ್ಟ ತಕ್ಕೋಕಿರಲ್ಲ ಅಲ್ಲೇ ಸಿದ್ದೇಶ್ವರ ಸ್ವಾಮಿ ಕೈ ಮುಗಿ, ಒಳ್ಳೇದಾಕೈತಿ. ಯಪ್ಪ ಸಿದ್ದೇಶ್ವರ ಸ್ವಾಮಿ, ಈ ಚೋಡ್ ಮೆಣಸಿನ್ಕಾಯಿಗಳಿಂದ ನನ್ ಕಾಪಾಡಪ್ಪ. ಬಂದೇ ಬಿಡ್ತು ಕಣ್ರಪ್ಪ ಸದ್ಯ. ಸಿದ್ರು ಬೆಟ್ಟ ಹೇಳ್ಕೊಂಡ್ರಪ್ಪ ಎಲ್ಲ. ಆದ್ರೆ ಕಂಡಕ್ಟರ್ನ ನನಗೆ ಇನ್ನೊಂದು ಡೌಟ್ ಗೊತ್ತಾಗ್ತಾನೆ. ಯಪ್ಪ ದೇವ್ರಿಗೊಂದು ಕೈ ನಿನ್ಗೊಂದು ಕೈ ಕಣ, ನೀನ್ ಕಾಲಿಗೆ ಬೀಳ್ತೀನಿ, ನಮ್ಮ ಬಸ್ ಹಿಡಿದು ಹೋಗ್ಬಿಡ. ಸಿದ್ರು ಬೆಟ್ಟ ಬಂದೈತಿ. ಯಾಕಣ ಹಂಗಂತ? ನಮ್ಮಂತ ಹುಡುಗರು ನೀನು ಎಲ್ಲ ಬುಟ್ಟಿ ಇಟ್ಕೊಂಡು ಹುಡುಕಿರು ಸಿಕ್ಕಲ್ಲ. ಎಂತ ಮಾತಾಡ್ತೈತೆ ನೋಡಿ ಅಣ್ಣ. ಆಗ ನಮ್ಮ ಅಜ್ಜಿಗೆ ನೋಡ ಎಂತ ನಿಂತು ಬಂದೈತೆ. ತರಣ ಫಸ್ಟ್ ಇಬ್ರು ಸಲ ಅಜ್ಜಿನ ಪುಟ್ಟು ಅಜ್ಜಿ, ವಿ ಆರ್ ಇನ್ ಸಿದ್ದರ ಬೆಟ್ಟ ಆಲ್ರೆಡಿ, ಲೆಟ್ಸ್ ಗೋ. ಅಲ್ಲಿ ಸಿದ್ರು ಬೆಟ್ಟ ಬಂತೇನ ಪಾಪ. ನೋಡಿ ಎಷ್ಟು ಜನ ಕರ್ಕೊಂಬಂದಿದ್ದಾನೆ. ಯಾರ ಡ್ರೈವರಪ್ಪ? ಡ್ರೈವರ್ ಓಂ ಶಕ್ತಿ ಡ್ರೈವರ್ ಚೆನ್ನಾಗಿ ಕೊಡ್ಸಿದ್ಯಾ ಕಣಪ್ಪ. ನಡಿಯ ಪಾಪ, ಒಬ್ಬೊಬ್ರು ಹೇಳಿರ ಹುಷಾರಾಗಿ ಬಸ್ಸ. ಕಂಡಕ್ಟರ್ನ ನಮ್ಮ ಹುಡುಗರು ಏನನ ತಿಳಿತಲೇನೆ ಒಂದೆರಡು ಮಾತು ಜಾಸ್ತಿ ಆಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಮನ್ಸಿಗೆ ಹಾಕ್ಯಂಬೇಡ.
ಎಂತ ಮಾತೇಳಜ್ಜಿ, ಮಕ್ಕಳು ಅಂದ್ರೆ ಹಿಂಗೆ ಚೂಟಿ ಆಗಿರ್ಬೇಕಣಜ್ಜಿ. ಬಲು ಆಕ್ಟಿವ್ ಆಗವ್ರೆ ನಿಮ್ಮ ಮೊಮ್ಮಕ್ಕಳು ಮಾತ್ರ. ಒಳ್ಳೇದಾಗ್ಲಮ್ಮ, ಹೋಗ್ಬರ್ರಿ. ಈಗ ಪಾಪ ಚರಣ ನೋಡು, ಈಗ ಇದೇನ ಬೋಲ್ಡ್ ಐತ್ ನೋಡು, ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತಾನೆ. ಇದೇ ಸಿದ್ರ ಬೆಟ್ಟ. ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸರಿನೇ. ಓ ಐ ಸಿ. ಓಕೆ ಓಕೆ ಪುಟ್ಟು ಅಜ್ಜಿ. ಇಲ್ಲಿ ನವಕೋಟಿ ಸಿದ್ರು ಅಂದ್ರೆ 9 ಕೋಟಿಯಷ್ಟು ಸಿದ್ರು ಇಲ್ಲಿ ತಪಸ್ ಮಾಡಿ ಪುಣ್ಯ ಪಡ್ಕೊಂಡಿದ್ದಾರೆ ತಪ್ಪು ವರ ಪಡ್ಕೊಂಡಿದ್ದಾರೆ ಅಂತೆ. ಅದಕ್ಕೆ ಇದು ಸಿದ್ಧರ ಬೆಟ್ಟ ಅಂತ ಹೆಸರು ಬಂತಿಂತಿದ್ಕೆ. ಓ ವಾವ್, 9 crores. ಓ ಮೈ ಗಾಡ್, ಇಟ್ಸ್ ಇನ್ಸೇನ್ ಪುಟ್ಟು ಅಜ್ಜಿ. ಆಮೇಲಿಂದ ರಾಮಾಯಣದ ಕಾಲದಾಗೆ ಆಂಜನೇಯ ಸಂಜೀವನಿ ಬೆಟ್ಟ ಹೊತ್ಕೊಂಡು ಹೋಗುವಾಗ ಇಲ್ಲಿ ಅದರ ಸಂಜೀವನಿ ಬೆಟ್ಟದ ಒಂದಷ್ಟು ಭಾಗ ಬಿತ್ತಂತೆ ಈ ಬೆಟ್ಟದ ಮ್ಯಾಕೆ. ಅದಕ್ಕೆ ಇಲ್ಲೂ ಅಷ್ಟೇನ ಈ ಬೆಟ್ಟದಾಗ ಎಲ್ಲನ ಔಷಧಿ ಗಿಡಮೂಲಿಕೆಗಳು ಎಲ್ಲನ ಸಿಗ್ತವಂತೆ. ಹೌದಾ ಅಜ್ಜಿ, ಹಂಗಾರೆ ಆಂಜನೇಯ ಸಂಜೀವಿನಿ ಬೆಟ್ಟ ಎತ್ಕೊಂಡು ಇದ್ರ ಮೇಲೆ ಹೋಗಿದ್ದು? ಕಣಪ್ಪ ಮಂಜಣ್ಣ, ಇದ್ರ ಮ್ಯಾಕೇನ ಸಂಜೀವಿನಿ ಪರ್ವತದ ಒಂದಷ್ಟು ಭಾಗ ಬಿದ್ದು ಎಲ್ಲ ಈ ಔಷಧಿ ಗಿಡಮೂಲಿಕೆ ಕಾಯಿಲೆ ಕಸಾಲಿಗೆ ಎಲ್ಲನ ಇಲ್ಲಿರೋ ಸೊಪ್ಪೆಲ್ಲನ ತಗೊಂಡು ಹೋಗ್ತಾರಪ್ಪ. ಹೌದೇನಜ್ಜಿ, ನಮ್ಮೂರ್ನಾಗೆ ಇಂಥದ್ದು ಎಷ್ಟು ಇತಿಹಾಸ ಇರೋದೈತೆ ಎಂಬುದೇ ನಮಗೆ ಗೊತ್ತಿರ್ಲಿಲ್ವಲ್ಲ ಅಜ್ಜಿ. ನಾವು ಹಂಗೇನೆ ನಮ್ಮೂರ್ನಾಗಿರೋದ್ನ ನಾವು ತಲೆ ಕೆಡಿಸ್ಕೊಂಬಲ್ಲ. ಯಾವ್ದೇ ಅದ ನೋಡಕ್ಕೆ 106 ಕಿಲೋಮೀಟರ್ ಹೋಗ್ತೀವಿ. ನಮ್ಮೂರುಗಳಿಗೆ ನಮ್ಮ ಜಿಲ್ಲೆಗೆ ಇಂಥವೆಲ್ಲ ಪುಣ್ಯಕ್ಷೇತ್ರಗಳನ್ನ ಇಕ್ಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ನೋಡಕ್ಕೆ. ಸರಿ ನಡೀರಪ್ಪ, ಬೆಟ್ಟ ಹತ್ತಕ್ಕೆ ಶುರು ಮಾಡ್ರಿ. ಒಂದು ಒಟ್ಟ ದೊಡ್ಡ ಬೆಟ್ಟ, ಸುಸ್ತಾದಾಗ ಅಲ್ಲಲ್ಲಿ ಕೂಕೊಂಡು ಹೋಗ್ತಾನೆ ನಡ್ರಿ. ಆಮೇಕಿಂದನ ಕೋತ್ಗಳು ಇದಾವೆ, ಈ ಕವರು ಬ್ಯಾಗು ಅದು ಇದನ್ನು ಹಿಡ್ಕೊಂಡ್ ಬ್ಯಾಡ್ರಿ, ಕಿತ್ಕೊಂಡು ಅದೇ ಹೋಗ್ಕವಿ. ಹೌದಾ? ಮತ್ತೆ ನಮ್ಮ ಪಾಸನ್ ಹಿಡ್ಕೊಟ್ಬಿಡೋದು ಬಿಡೋದು ಕೋತ್ಗಳಿಗೆ. ಮಂಜುನಣ್ಣ, ನಮ್ದಿಗೆ ಬರೋದೇ ಇಲ್ಲ ಅಷ್ಟೇ. ಇವನೇನು ಭಾಳ ಧೈರ್ಯ ಅಸ್ತ ಇವನು. ಹುಡುಗನ ಎದುರಿಸೋಕೆ ಹೇಳ್ತಾನೆ ನೋರೆ ಬಳಿಯಕ್ಕೆ. ಪಾಸ ಏನು ಹಿಡ್ಕೊಂಡು ಕೊಡೋದು ಬಾರಪ್ಪ. ಅವನು ಹೇಳ್ತಾನ ಅವನು ಪಾಂಡ್ರ ಪಟ್ಟು. ನಡೀರಿ ಬೆಟ್ಟ ಹತ್ತಿ ಜಾಲದ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬರೋಣ. ಕತ್ಲಾಗ ವರ್ಷತಿಗೆ ಮನೆ ಸೇರ್ಕೊಂಬಂದು ನಡೀರಪ್ಪ. ಓ ಮೈ ಗಾಡ್, ಮೇಲಿಂದ ಎಷ್ಟು ಚೆನ್ನಾಗಿದೆ ಸೀನ್. ವಾವ್, ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಟಾಪ್ ಇಂದ ಎಷ್ಟು ಚೆನ್ನಾಗಿದೆ. ಕಣ ಅಪ್ಪಿ ಚರಣ, ಇಲ್ಲೆಲ್ಲ ಹಿಂಗೆ ನೋಡಿ ಅಂತ ಚೆನ್ನಾಗೈತೆ ಅಲ್ವೇ? ವಾವ್, ದಿಸ್ ವ್ಯೂ ಈಸ್ ಅಮೇಜಿಂಗ್ ಮಂಜು. ಪಾಪ ಬರ್ರಪ್ಪ, ಆಮೇಕಿಂದ ನೋಡಿವ್ರಂತೆ ದರ್ಶನ ಮಾಡ್ಕೊಂಡ್ ಬರೋಣ ಬರ್ರಿ.